ಗೈಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವೋ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ. ತುಂಬಾ ಸ್ಪೆಷಲ್ ದಿನ. ಅದೇನಂತಂದರೆ ತಂಬ್ಳೆ ನೋಡಿದಾಗಲೇ ನಿಮಗೆಲ್ಲ ಅಂದ್ಕೊಂಡಿರ್ತೀರ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಲಕ್ಷ್ಮೀ ದೇವಿ ನಿಮಗೆ ಆಯುಸ್ಸು, ಆರೋಗ್ಯ, ಸಂಪತ್ತು, ಧನಧಾನ್ಯ, ಸಮೃದ್ಧಿ ಎಲ್ಲ ಕೊಡಲಿ. ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯ ಕಾರ್ಯಗಳು ಕೂಡ ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊತಾ, ನಿಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ಕಮೆಂಟ್ ಮಾಡಿ. ಮತ್ತು ನಾನು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ನಾವು ಯಾಕೆ ಕಳ್ಸ ಪೂಜಲ್ಲ, ಲಕ್ಷ್ಮಿನೇ ಯಾಕೆ ಕೂರ್ಸಲ್ಲ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ. ನಿಮಗೆ ನಾನು ಹೇಳ್ತೀನಿ. ಮತ್ತು ನಾವು ಇವತ್ತು ಯಾರ ಮನೆಗೆ ಹೋಗಿದ್ವಿ, ಯಾವ ಥರ ಲಕ್ಷ್ಮಿನ ಕೂರಿಸಿದ್ರು ಅನ್ನೋ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ. ಆದರೆ ನಿನ್ನೆ ಸಂಜೆನೇ ನಮ್ಮ ಮನೆಯವರು ನನಗೆ ವರಮಹಾಲಕ್ಷ್ಮಿ ಹಬ್ಬ, ನನಗೆ ಈ ಲಕ್ಷ್ಮಿ ಹಬ್ಬಗಳಿಗೆ ಅಂತಲ್ಲ, ಗೌರಿ ಹಬ್ಬದಲ್ಲಾಗಿರ್ಬೋದು, ಮತ್ತು ಲಕ್ಷ್ಮಿ ಹಬ್ಬ ಆಗಿರ್ಬೋದು, ಮತ್ತು ಸಂಕ್ರಾಂತಿ, ಯುಗಾದಿ, ಯಾವ ಹಬ್ಬ ಆದ್ರೂ ನನಗೆ ಹೆಣ್ಮಕ್ಳಿಲ್ಲ, ಗಂಡು ಮಕ್ಕಳಿರೋದು. ನಮ್ಮ ಮನೆಯವರು ಈ ಥರ ಹಬ್ಬಗಳು ಬಂದಾಗ ನನಗೆ ಅವ್ರ ಕಡೆಯಿಂದ ನನಗೇನಾದರೂ ಕೊಡಿಸಿರ್ತಾರೆ. ಅಂದರೆ ಮೇಯ್ನು ನನಗೆ ಸೀರೆ ತೊಗೊಂಡು ಕೊಟ್ಟಿರ್ತಾರೆ. ನಿನ್ನೆ ರಾತ್ರಿಯೇ ನನಗೆ ತಗೊಬಂದು ಕೊಟ್ಟರು. ಹೆಣ್ಮಕ್ಳಿಲ್ಲ ಅಲ್ವಾ, ತಗೋ ಅಂತಂದ್ಬಿಟ್ಟು ನಮ್ಮ ಮನೆಯವ್ರ ಪಾಪ ಅವರೇ ಆಸೆ ಪಟ್ಟು ಕೊಟ್ಟಿರ್ತಾರೆ ನನಗೆ. ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು ಈ ಸೀರೆ. ಯಾಕಂದರೆ ಅವರು ಪ್ರೀತಿಯಿಂದ ತಂದು ಕೊಟ್ಟಿರೋದಲ್ವ ಹಬ್ಬಗಳಿಗೆ. ಕೆಳಗಡೆ ಈ ಥರ ಬಂದಿರುತ್ತೆ ಬ್ಲೌಸು. ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಪೂಜೆ ಮಾಡ್ತೀರಾ, ಕೂರಿಸ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ತಿಳ್ಕೊತೀನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ. ಬನ್ನಿ, ನಮ್ಮ ಮನೆ ದೇವ್ರ ಮನೆ, ನಾನು ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಾನು ಹಬ್ಬಕ್ಕೆ ಸಿಂಪಲ್ಲಾಗೆ ರೆಡಿಯಾಗಿದ್ದೆ. ನಮ್ಮ ಮನೇಲಿ ಪೂಜೆ ಮಾಡಬೇಕಾಗಿತ್ತಲ್ವ, ಹಾಗಾಗಿ ನಾನು ಸೀರೆ ಉಟ್ಕೊಂಡೆ ಪೂಜೆ ಮಾಡೋದ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಶುಭಾಶಯಗಳು ನಿಮಗೂ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡ್ತಿದ್ದೆ ಅಂದರೆ, ನಾನಿಲ್ಲಿ ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತಾಯಿದ್ದೆ. ನನ್ನ ಮಗ ಟಿ ವಿ ಸೌಂಡ್ ಜಾಸ್ತಿ ಕೊಟ್ಬಿಟ್ಟಿದ್ದ, ಹಾಗಾಗಿ ನಾನಿಲ್ಲಿ ಅವನ ವಾಯ್ಸ್ನ ಕಟ್ ಮಾಡಿದೆ ಅಷ್ಟೇ. ಇಲ್ಲಿ ನಾನು ದೇವ್ರ ಪೂಜೆ ಮಾಡೋದ ಅಂತ ಹೇಳಿ ಫಸ್ಟು ನೈವೇದ್ಯಕ್ಕೆ ರೆಡಿ ಮಾಡಿಬಿಟ್ಟು ಮಡಗಿದೆ. ಅದಾದಮೇಲಿಂದ ದೇವ್ರ ಪೂಜೆ ಮಾಡೋದ ಅಂತ ಹೇಳಿ ನಾನು ರೆಡಿ ಮಾಡ್ತಾಯಿದ್ದೆ. ನಾನಿಲ್ಲಿ ದೇವ್ರ ಸಾಮಾನು ಮತ್ತು ದೇವ್ರ ಫೋಟೋ ಎಲ್ಲನೂ ನೆನ್ನೆ ಅಂದರೆ ಗುರುವಾರನೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ಯಾಕಂತಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಯಾವಾಗಲೂ ಶುಕ್ರವಾರ ದೇವ್ರ ಪೂಜೆ ಸಾಮಾನುಗಳನ್ನ ತೆಗೆದು ಅದನ್ನು ತೊಳೆಯಲ್ಲ. ಹಿಂದಿನ ದಿನವೇ ಬೆಳಿಗ್ಗೆ ಮತ್ತು ದೇವ್ರ ಫೋಟೋಗಳೆಲ್ಲನೂ ಕ್ಲೀನ್ ಮಾಡಿ ನಾನು ಇಟ್ಟಿರ್ತೀನಿ. ಅದಾದಮೇಲೆ ನಾನಿಲ್ಲಿ ದೇವ್ರ ಫೋಟೋಗಳಿಗೆ ಹೂವೆಲ್ಲನೂ ಮುಡಿಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ದೆ. ಆದರೆ ಈಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಹಾಗಾಗಿ ವಾಯ್ಸ್ ಸ್ವಲ್ಪ ಕ್ಲಿಯರಿಟಿ ಇಲ್ಲ. ಏನಕ್ಕಪ್ಪ ಕಳಸ ಪೂಜೆ ಮತ್ತು ಲಕ್ಷ್ಮಿ ಏನಕ್ಕೆ ಪೂಜಿಸಲ್ಲ ಅಂತ ಹೇಳಿದ್ರೆ,
ನಮ್ಮ ಮನೇಲಿ ಆಗ್ಲಿಂದನೂ ನಮ್ಮ ಅತ್ತೆ ಅವ್ರ ಅತ್ತೆ ಅವರು ಆವಾಗ್ಲಿಂದನೂ ನಮ್ಮ ಮನೇಲಿ ಕಳಸ ಪೂಜೆ ನಾವು ಯಾವಾಗಲೂ ಲಕ್ಷ್ಮಿನ ಕೂರಿಸ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ಸಿದ್ದಪ್ಪಾಜಿ ಗುಡ್ಡಪ್ಪ ಆಗಿರೋದ್ರಿಂದ, ಮತ್ತು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ರಾಚಪ್ಪಾಜಿ ಆಗಿರೋದ್ರಿಂದ ಅಲ್ಲೂ ಕೂಡ ಕಳಸ ದೇವಸ್ಥಾನಗಳಲ್ಲೂ ಕಳಸ ಮಡಗಿರಲ್ಲ ಅಂತ ಹೇಳಿದ್ರು. ನಾನು ಕೂಡ ಅದನ್ನ ಅಬ್ಸರ್ವ್ ಮಾಡಿಲ್ಲ. ಮತ್ತು ದೇವ್ರ ಅದನ್ನ ಶಾಸ್ತ್ರ ಕೇಳಿಬಿಟ್ಟು ನೀವು ದೇವ್ರು ಮಾಡೋಂಗಿದ್ರೆ ಶಾಸ್ತ್ರ ಕೇಳಿ ಮಾಡಿ ಅಂತ ಹೇಳಿದ್ರು. ನಾನು ಸರಿ ಆಯಿತು, ಆಗ್ಲಿಂದನೂ ನಮ್ಮ ಅತ್ತೆ ಹೇಳಿದ್ಮೇಲೆ ಅವರು ಹಿಂದಿನ ಕಾಲದಿಂದ ಯಾವ ಥರ ನಡ್ಕೊಂಡು ಬಂದಿರ್ತಾರೋ ನಾವು ಅದೇ ಥರನೇ ಪಾಲಿಸಬೇಕು. ಯಾಕಂದರೆ ನಾವು ಹೊಸ್ದಾಗಿ ನಾವು ಏನೂ ಕೂಡ ಆಚರಣೆ ಆಗಲಿ ಅಥವಾ ಹೊಸ್ದಾಗಿ ಕೂಡ ನಾವೇನು ಮಾಡಬಾರ್ದು. ಹಾಗಾಗಿ ಯಾವಾಗಲೂ ದೇವ್ರ ಮುಂದೆ ಒಂದು ಮಿಳ್ಳೆ ಮಡಗ್ಬಿಟ್ಟು, ಅಂದರೆ ದೇವ್ರ ಮುಂದೆ ಒಂದು ಚಂಪು ಮಡಗಿ ಅದ್ರ ಒಳಗಡೆ ₹1 ಕಾಯಿನ ಹಾಕ್ಬಿಟ್ಟು ಮೇಲೆ ಒಂದು ಹಳ್ಳು ಹೂವು ಮಡಗಿ ನಾವು ಯಾವಾಗಲೂ ಪೂಜೆ ಮಾಡ್ತೀವಿ. ಹಾಗಾಗಿ ಈಗಲೂ ಕೂಡ ನಾವು ಅದೇ ಥರನೇ ಮಾಡಿ, ಮತ್ತು ನನ್ನನ್ನು ಯಾರು ಅರಿಶಿನ ಕುಂಕುಮ ಕರೆಯೋಕ್ಕೆ ಬರ್ತಾರಲ್ಲ ಅವ್ರನ್ನ ಮತ್ತು ಅಕ್ಕಪಕ್ಕದವ್ರನ್ನೆಲ್ಲರೂ ಕೂಗಿ ನಾನು ಅರಿಶಿನ ಕುಂಕುಮ ಕೊಟ್ಟೆ. ಅದಾದಮೇಲೆ ನನ್ನ ಫ್ರೆಂಡು ಅಭಿ ಬಾ ನಮ್ಮ ಮನೆಗೆ ಅರಿಶಿನ ಕುಂಕುಮ ತಗೊಬರ್ವೆ ಅಂತ ಹೇಳಿದ್ನಲ್ಲ ಅಂತಂದ್ಬಿಟ್ಟು ನಾನು ಅಲ್ಲಿಗೂ ಹೋದೆ. ಅವಳು ಕೂಡ ಇದೇ ಫಸ್ಟು ಮಾಡಿರೋದು ಇದನ್ನು ಹಬ್ಬನ. ಶಾಸ್ತ್ರ ಕೇಳಿ ಅವ್ರ ಮನೆಯಲ್ಲಿ ಕಳಶ ಪೂಜಿಸ್ತಿದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಇದು ಮಾತ್ರ ಈ ಥರ ಲಕ್ಷ್ಮಿ ಕೂರಿಸಿ ಅವರು ಮಾಡ್ತಾ ಇರೋದು ಇದೇ ಮೊದಲನೇ ಸಾರಿ. ನನಗಂತೂ ತುಂಬಾ ಖುಷಿಯಾಯಿತು. ಇವೆಲ್ಲ ತಟ್ಟೆ ಎಲ್ಲನೂ ತುಂಬಿ ಅವಳು ಮೊದಲನೇ ಸತಿ ಕೂರಿಸಿದ್ರು ಇಷ್ಟು ಚೆನ್ನಾಗಿ ಮಾಡೋಳೆ ಅಂತ ಅಂದ್ಬಿಟ್ಟು ನನಗೆ ಖುಷಿಯಾಯಿತು. ನಾನು ಹಂಗೆ ಹೇಳ್ತಾ ಇದ್ದೆ, ಅಲಂಕಾರ ಎಲ್ಲ ಯಾರು ಮಾಡಿದ್ದು ದೇವ್ರ ಪೂಜೆಗೆ, ಅಲಂಕಾರ ಎಲ್ಲ ಯಾರು ಮಾಡಿದ್ದು ಅಂತ ಕೇಳಿದ್ದಕ್ಕೆ ಇದೆಲ್ಲ ನನ್ನ ಮಗನೇ ಜಾಸ್ತಿ ಮಾಡಿದ್ದು ಎಲ್ಲ ಅಲಂಕಾರ ಅಂತ ಹೇಳಿದ್ರು. ನೋಡಿ, ಮಕ್ಳಿಗೂ ಕೂಡ ದೇವರು ತಾಯಿ ಲಕ್ಷ್ಮೀ ದೇವಿನ ಪೂಜಿಸ್ಬೇಕು ಅಂದರೆ ಮಕ್ಕಳು ಕೂಡ ನಮ್ಮ ಮುಂದೆ ಬರ್ತಾರಲ್ಲ, ಅದಕ್ಕೋಸ್ಕರ ತುಂಬ ಖುಷಿಯಾಗಿದೆ ಮನೇಲಿ. ನೋಡಿ, ಅವ್ರ ಮಗ ಯಾವ ಥರ ಎಲ್ಲ ಅಲಂಕಾರ ಎಲ್ಲ ಮಾಡಿ ಇಬ್ಬರೂ ಅಮ್ಮ ಮಗ ಇಬ್ಬರು ಸೇರಿ ಅಲಂಕಾರ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಮಾತ್ರ ಅಲಂಕಾರನ. ನೋಡ್ತಾ ಇದ್ರಲ್ಲ ನೀವೇನೆ. ತಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಆಯಸ್ಸು, ಆರೋಗ್ಯ, ಸಿರಿ, ಸಂಪತ್ತು, ಹಾಗೆ ಮಕ್ಕಳುಗಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು 100 ಕಾಲ ಎಲ್ಲರೂ ಚೆನ್ನಾಗಿ ಮಾಡಿದ್ಲಿ. ಇಲ್ಲಿ ನಾನು ಒಬ್ಬಳೇ ಅಭಿ ಮನೆಗೆ ಹೋಗಿರಲಿಲ್ಲ. ನಾನು ಮತ್ತು ಶ್ವೇತಾ, ಸುನೀತಾ ನಮ್ಮನೆ ಪಕ್ಕನೇ ಇರೋದು. ಅವರು ಕೂಡ ನನ್ನ ಜೊತೆನೇ ಬಂದರು. ನೋಡಿ, ಇವಳು ಶ್ವೇತಾ, ಅವಳು ಸುನೀತಾ. ಅಲ್ಲಿ ನನ್ನ ಚಿಕ್ಕ ಮಗ ಕೂತಿದ್ದ, ಅವನು ನಾನು ಬರ್ತೀನಿ ಮಮ್ಮಿ ಅಂತ ಹೇಳಿ ಅವನು ನನ್ನ ಜೊತೆ ಬಂದಿದ್ದ. ಶ್ವೇತಾ, ಇವಳು ಅಭಿ ಇವ್ರ ಮನೆಯಲ್ಲೇ ದೇವ್ರ ಪೂಜೆ ದೇವ್ರು ಕೂರಿಸಿರೋದು. ಅಲ್ಲಿ ನನ್ನ ಮಗ ಕೂತಿದ್ದಾನೆ. ಇಲ್ಲಿ ಅಭಿ ಅವ್ರ ಅತ್ತೆ ಇದ್ದರು. ಅದಾದಮೇಲೆ ನಾವು ಅರಿಶಿನ ಕುಂಕುಮ ತಗೊಳ್ಳಿ ಅಂತ ಹೇಳಿ ನಮ್ಗೆ ಅರಿಶಿನ ಕುಂಕುಮ ಕೊಟ್ಟಲು. ಅದಾದಮೇಲೆ ನಾನು ಕೂಡ ಬಾ ನಮ್ಮ ಮನೆಗೆ ಅಂತ ಹೇಳಿ ಇಲ್ಲಿ ಮುಗಿಸ್ಬಿಟ್ಟು ನಾವು ಶ್ವೇತಾ, ಸುನೀತಾ ಪಕ್ಕದಲ್ಲಿ ಕೂತಿದ್ರಲ್ಲ ಅವರು ನನ್ನ ಫ್ರೆಂಡು, ಅವ್ರ ಮನೆಗೂ ಕೂಡ ನಾವು ಹೋದ್ವಿ.
ನಾವಿಲ್ಲಿ ಅಭಿಯವ್ರ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ನಾವು ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಅವ್ರ ಮನೆಗೆ ಸುನೀತಾ ಮತ್ತು ಶ್ವೇತಾ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು. ಹಾಗಾಗಿ ನನ್ನ ಫೋನಲ್ಲಿ ವೀಡಿಯೋಗಳನ್ನ ಮತ್ತು ಫೋಟೋಸ್ಗಳನ್ನ ತೊಗೊಳಕ್ಕಾಗಲಿಲ್ಲ. ಅವರು ಕೂಡ ಚೆನ್ನಾಗಿ ಮಾಡಿದರು ದೇವ್ರ ಪೂಜೆನ. ಮತ್ತು ಅವರು ಈ ಥರ ಸೀರೆ ಎಲ್ಲ ಉಡಿಸಿ ಅವರು ಮಾಡಿರಲಿಲ್ಲ. ಅವರು ಸಿಂಪಲ್ಲಾಗಿ ಕಳಸ ಪೂಜೆ, ಕಳಸದಲ್ಲೇ ಕೂಡ ಈ ಕಾಯಲ್ಲೇ ಮಾಡ್ತಾರಲ್ಲ ಅದೇ ಥರನೇ ಕಾಯಲ್ಲೇ ಅವರು ಲಕ್ಷ್ಮೀನ ಕೂರಿಸಿದ್ರು. ಮುಖವಾಡ ಥರ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರು ಅವರೂ ಕೂಡ. ನೋಡಿದ್ರಲ್ಲ ಇವತ್ತಿನ ವರಮಹಾಲಕ್ಷ್ಮಿ ವ್ಲಾಗ್ ಹೇಗಿತ್ತು ಅಂತ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಪೂಜಿಸಿದ್ರಿ ಅನ್ನೋದನ್ನ ತಿಳಿಸಿ. ಥ್ಯಾಂಕ್ ಯು.